ಅಮರನಾಥ ಯಾತ್ರೆಗೂ ಭಾರತ ಪಾಕ್ ಸಂಘರ್ಷದ ಎಫೆಕ್ಟ್ ತಟ್ಟಿದೆ. ಅಮರನಾಥ ಯಾತ್ರೆಗೆ ಈ ಬಾರಿ ತೆರಳುವುದಕ್ಕೆ ಪ್ರವಾಸಿಗರು ಹಿಂದೇಟನ್ನ ಹಾಕ್ತಿದ್ದಾರೆ. ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರ ಹತ್ಯೆಯನ್ನ ಮಾಡಿದ್ದಾರೆ ಉಗ್ರರು. ಅಮರನಾಥ ಯಾತ್ರೆಯ ನೋಂದಣಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂದಿದೆ ಈ ಬಾರಿ. ಕಳೆದ ವರ್ಷ ಒಟ್ಟು 5.12 ಲಕ್ಷ ಜನ ಆನ್ಲೈನ್ನಲ್ಲಿ ಬುಕಿಂಗ್ ಮಾಡಿದ್ರು ಪವಿತ್ರ ಅಮರನಾಥ ಯಾತ್ರೆಗೆ ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿ. ಈ ವರ್ಷ ಕೇವಲ 3.5 ಲಕ್ಷ ಜನ ಮಾತ್ರ ಅಮರನಾಥ ಯಾತ್ರೆಗಾಗಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಬೈಸರನ್ ವ್ಯಾಲಿಯಲ್ಲಿ ನಡೆದಂತಹ ನರಮೇಧ ಇನ್ನೂ ಕೂಡ ಜನರಲ್ಲಿ ಆತಂಕದ ಕಾರ್ಮೋಡ ಕವಿಯೂ ಹಾಗೆ ಮಾಡಿದೆ. ಹೀಗಾಗಿ ಅಮರನಾಥದ ದರ್ಶನ ಮಾಡಬೇಕು ಅಂದ್ರೂ ಉಗ್ರರ ಭಯ ಜನರಿಗೆ ಕಾಡ್ತಾ ಇದೆ. ಆ ಸಹವಾಸನೇ ಬೇಡ, ಇಲ್ಲಿಂದಾನೇ ದೇವರಿಗೆ ಕೈ ಮುಗಿಯೋಣ ಅಂತ ಹೇಳಿ ಸಾಕಷ್ಟು ಜನ ಆಸಕ್ತರು ಕೂಡ ಭಕ್ತರು ನಿರ್ಧಾರವನ್ನ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಉಗ್ರರ ಕಾರ್ಯಾಚರಣೆಯ ಬಳಿಕ, ಉಗ್ರರ ನರಮೇಧದ ಬಳಿಕ ಸೇನೆ ಮಾಡಿದಂತಹ ಕಾರ್ಯಾಚರಣೆ, ಆ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಭಾಗದಲ್ಲಿ ಅಮರನಾಥ ಯಾತ್ರೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನ ಒದಗಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಜನರಲ್ಲಿರುವಂತಹ ಭಯ, ಆತಂಕ ಇನ್ನೂ ಕಡಿಮೆಯಾಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.